ಅಂದ್ರೆ ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಂತ ರೆಸಿಪಿಗಳಾಗಿರ್ಬೋದು, ಇನ್ಫಾರ್ಮೇಟಿವ್ ಆಗಿರುವಂತ ವ್ಲಾಗ್ಸ್ ಆಗಿರ್ಬೋದು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಏನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ ಅಂದರೆ, ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಂಥ ರೆಸಿಪಿಗಳಾಗಿರ್ಬೋದು, ಇನ್ಫಾರ್ಮೇಟಿವ್ ಆಗಿರುವಂಥ ವ್ಲಾಗ್ಸ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಇನ್ಮೇಲೆ ನಾನು ಈ ತಪ್ಪು ಮಾಡೋದೇ ಇಲ್ಲ. ಏನಂದರೆ ನನ್ನ ವ್ಯೂವರ್ಸ್, ಕೆಲವರು ನಾನು ತುಂಬ ಇಷ್ಟಪಡೋ ವ್ಯೂವರ್ಸ್ ಇದ್ದೀರಾ, ಅವರಿಗೆ ನಾನು ಯಾವುದೇ ರೀತಿ ಡಿಸಪಾಯಿಂಟ್ ಮಾಡಲ್ಲ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂಥ ಎಷ್ಟೊಂದು ಒಳ್ಳೊಳ್ಳೆ ರೆಸಿಪಿಗಳು, ಒಳ್ಳೊಳ್ಳೆ ವಿಷಯಗಳನ್ನು ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದು ಭಾನುವಾರದ ಬೆಳಗಿನ ವ್ಲಾಗ್. ಎದ್ದು ಎಲ್ಲ ಕಸ ಎಲ್ಲ ಗುಡಿಸಿ ಒರೆಸಿ ಬಾಗಿಲು ಮುಂದೆ ರಂಗೋಲಿನ ಹಾಕಿ, ಸೊ ಇದು ಪ್ರತಿನಿತ್ಯ ನಡೆಯುವಂತ ಒಂದು ರುಟೀನು. ರಂಗೋಲಿ ಕೆಲಸ ಎಲ್ಲ ಮುಗೀತು, ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನೀಗ ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಕೂಡ ಮಾಡ್ಕೊಂಡಾಯ್ತು. ಪೂಜೆ ಎಲ್ಲ ಮಾಡಾದ್ಮೇಲೆ ಬೆಳಗ್ಗೆ ಎದ್ದು ಡಿಟಾಕ್ಸ್ ವಾಟರ್ ಅಥವಾ ಬಿಸಿನೀರು ಕುಡಿಯುವಂತ ಅಭ್ಯಾಸ ನನಗಿದೆ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಈ ವೆಯ್ಟ್ ಲಾಸ್ ಪೌಡರ್ ಡ್ರಿಂಕ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಸೊ ಜೀರಾ ಮತ್ತು ಓಂ ಸೋಂಪು ಕಾಳು ಪೌಡರ್ ಮಿಕ್ಸ್ ಮಾಡಿ ಹಾಕೊಂಡು 1 ಲೋಟ ಬಿಸಿನೀರಿಗೆ ಇದನ್ನ ಹಾಕೊಂಡು ಕುಡಿತಾ ಇರ್ತೀನಿ. ಇದು ನನ್ನ ಬೆಳಗಿನ ಡಿಟಾಕ್ಸ್ ವಾಟರ್ ಡ್ರಿಂಕ್ ಆಗಿತ್ತು. ಇದು ನಾನು ಮಾತ್ರ ಅಲ್ಲ, ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಕೂಡ ತಗೊಳ್ತಾರೆ. ಸೊ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಅಷ್ಟೆಲ್ಲ ಡೈಜೆಷನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. 1 ಲೋಟ ಬಿಸಿನೀರನ್ನ ಕುಡಿದು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಥರ ಅಂತ ಹೇಳಿ ಆಮ್ಲೆಟ್ನ ಹಾಕೊಂಡಿದ್ದೆ. ಈರುಳ್ಳಿ ಟೊಮ್ಯಾಟೊ ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಆಮ್ಲೆಟ್ ಹೇಗೆ ಹಾಕೋದಂತ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಅದಾದ ನಂತರ ಹಿಂದಿನ ದಿನ ಹೆಸರು ಕಾಳನ್ನ ದೋಸೆ ಮಾಡೋಣ ಅಂತ ಹೇಳಿ ನೆನೆಸಿಟ್ಟಿದ್ದೆ. ಓಟ್ಸ್ ಮತ್ತು ಹೆಸರು ಕಾಳು ಬಳಸ್ಕೊಂಡು ನಾನು ಇವತ್ತು ದೋಸೆ ಮಾಡ್ತಾ ಇದ್ದೀನಿ. 1/4 kg ಹೆಸರು ಕಾಳು ಮತ್ತೆ 1 ಕಪ್ ಅಷ್ಟು ಓಟ್ಸ್ ಮತ್ತೆ ಸ್ವಲ್ಪ ಸಬ್ಬಕ್ಕಿ, ಸ್ವಲ್ಪ ಅವಲಕ್ಕಿ ಹಾಕೊಂಡು ಚೆನ್ನಾಗಿ ಮುಳುಗೋಷ್ಟು ನೀರು ಹಾಕಿ ತೊಳೆದು 1-2 ಸಲ ವಾಶ್ ಮಾಡಿ ನೀರು ಹಾಕೊಳ್ಬೇಕು. ಮುಚ್ಚಿ ಓವರ್ ನೈಟ್ ಇಟ್ಕೊಂಡಿದ್ದೆ. ಸೊ ಅದು ಬೆಳಗ್ಗೆ ಎದ್ದು ಈ ತರ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಬೇಕಾಗತ್ತೆ. ಸೊ ನಾವು ಹೇಗೆ ಮಾಮೂಲಿ ದೋಸೆ ಹಿಟ್ಟನ್ನ ರುಬ್ಕೊಳ್ತೀವೋ ಅದೇ ತರ ನಮಗ್ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಈ ರೀತಿ ಹಿಟ್ಟು ರೆಡಿ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಪಿಂಚಷ್ಟು ಸೋಡಾ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಹೊತ್ತು ಫರ್ಮೆಂಟೇಶನ್ ಆಗಕ್ ಬಿಟ್ಟಿದ್ದೆ. ಅದಾದ ನಂತರ ದೋಸೆ ಹಾಕೊಂಡೆ. ಹೈ ರಿಚ್ ಪ್ರೋಟೀನ್ ಇರುವಂತ ದೋಸೆ ಇದು ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೋಡ್ತಾ ಇರ್ಬೋದು, ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂಡ್ ಟೇಸ್ಟ್ ಆಗಿ ಕೂಡ ಬರುತ್ತೆ. ಈ ದೋಸೆ ಹಿಟ್ಟಿಗೆ ಬೇಕಿದ್ರೆ ನೀವು ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ರುಬ್ಕೊಳ್ಬೋದು, ಜೀರಿಗೆ ಕೂಡ ಹಾಕಿ ರುಬ್ಕೊಳ್ಬೋದು. ನಾನು ಹಾಗೆ ಪ್ಲೇನ್ ಆಗಿ ರುಬ್ಬಿದ್ದೆ, ಬಿಕಾಸ್ ಚಟ್ನಿ ಮಾಡೋಣ ಅಂತ ಹೇಳಿ. ಈಗ ನನಗೆ 1-2 ದೋಸೆನ ಹಾಕೊಳ್ತಾ ಇದ್ದೀನಿ. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಹೈ ಪ್ರೋಟೀನ್ ಇರುವಂತ ಒಂದು ದೋಸೆ ಇದು. ನಮ್ಮ ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ ಇದೆ. ಮಾಮೂಲಿ ದೋಸೆ ಮಾಡೋದಕ್ಕಿಂತ ನಾವು ಈ ತರ ಹೈ ರಿಚ್ ಪ್ರೋಟೀನ್ ಇರುವಂತ ದೋಸೆಗಳನ್ನ ಮಾಡ್ಕೋಬೇಕು. ಇದಕ್ಕೊಂದು ಸೈಡ್ ಕಾಂಬಿನೇಷನ್ಗೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಅಂತೂ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್. 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು 5-6 ಗುಂಟೂರು ಮೆಣಸಿನ್ಕಾಯಿ, 1-4-5 ಎಸಳು ಬೆಳ್ಳುಳ್ಳಿ, 1 ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಹಾಕೊಳ್ತಾ ಇದ್ದೀನಿ. ಬೇಕಿದ್ರೆ ಇದಕ್ಕೆ ಹುಣಸೆ ಹಣ್ಣು ಕೂಡ ಸೇರಿಸ್ಬೋದು. ನಾನು ಟೊಮ್ಯಾಟೊ ಹಣ್ಣ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಹುಳಿ ಆಗುತ್ತೆ ಅಂತ ಹೇಳಿ ಹುಣಸೆ ಹಣ್ಣನ್ನ ಅವಾಯ್ಡ್ ಮಾಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು, ಕಂದು ಬಣ್ಣ ಬರೋವರೆಗೂ. ಅದಾದ್ಮೇಲೆ ಕೈ ಹಿಡಿಯಷ್ಟು ಹುರ್ಗಡ್ಲೆ, ನೀವು ಯಾವ ಕ್ವಾಂಟಿಟಿಗೆ ಮಾಡ್ಕೋತೀರೋ ಆ ಕ್ವಾಂಟಿಟಿ ಪ್ರಕಾರ ಇಂಗ್ರೀಡಿಯೆಂಟ್ಸ್ ನ ತಗೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಬೇಕಾದಷ್ಟು ನೀರು ಹಾಕೊಂಡು ರುಬ್ಕೊಳ್ಬೇಕು. ನೈಸಾಗಿ ರುಬ್ಕೊಂಡಾದ್ಮೇಲೆ ಇದ್ಕೊಂಡು ಒಗ್ಗರಣೆ ಕೊಡೋಣ ಅಂತ ಹೇಳಿ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಬೇಕಿದ್ರೆ ಉದ್ದಿನ ಬೇಳೆ ಕೂಡ ಸೇರಿಸ್ಬೋದು. ಕಡಲೆಬೇಳೆ ಕಂದು ಬಣ್ಣ ಬಂದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿದ್ರೆ ಈಗ ಒಗ್ಗರಣೆ ಕೂಡ ರೆಡಿ ಆಯಿತು. ಚಟ್ನಿ ಮತ್ತು ಈ ಹೆಸರು ಕಾಳು ದೋಸೆ ಒಳ್ಳೆ ಒಂದು ರಿಚ್ ಪ್ರೋಟೀನ್ ಇರುವಂತ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಹೇಗಿದೆ? ಚೆನ್ನಾಗಿದೆ.
ಇದರಲ್ಲಿ ಹೈ ರಿಚ್ ಪ್ರೋಟೀನ್ ಇರುತ್ತೆ ಹೆಸರು ಕಾಳು ದೋಸೆದಲ್ಲಿ. ಮಾಮೂಲಿ ದೋಸೆ ತಿನ್ನಬೇಡಿ, ಇದನ್ನು ತಿನ್ನಿ. ಪಲ್ಯ ಮಾಡಿ ಸ್ವಲ್ಪ ಬೀಟ್ರೂಟ್ ಉಳಿದಿತ್ತು, ಅದನ್ನು ನಾನು ಒಂದು ಫೇಸ್ ಪ್ಯಾಕ್ಗೆ ಬಳಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಸ್ವಲ್ಪ ಬೀಟ್ರೂಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು, ಅದಾದ ನಂತರ ಮತ್ತೆ ಸ್ವಲ್ಪ ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಫೇಸ್ ಪ್ಯಾಕ್ ಈಗ ರೆಡಿ ಆಯಿತು. ಬೀಟ್ರೂಟ್ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಏನಿಲ್ಲ, ಸ್ವಲ್ಪ ಬೀಟ್ರೂಟು, ಸ್ವಲ್ಪ ಬೇಕಾದಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಾವು ಇದನ್ನು ಈ ಕನ್ಸಿಸ್ಟೆನ್ಸಿಗೆ ಇರಬೇಕಿದು. ಸೊ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ನು. ಟ್ರೈ ಮಾಡಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ನ್ಯಾಚುರಲ್ ಆಗಿ ಸ್ಕಿನ್ನ ಗ್ಲೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಬೀಟ್ರೂಟ್ ಫೇಸ್ ಪ್ಯಾಕು. ಈಗ ನಾನು ಇದನ್ನು ಅಪ್ಲೈ ಮಾಡ್ಕೋತೀನಿ. ತುಂಬ ದಿನ ಆಯಿತು ಇದನ್ನು ಮಾಡಿರಲಿಲ್ಲ. ಸೊ ಮೊದಲೆಲ್ಲ ವಾರಕ್ಕೆ 2 ಸಲ ಟ್ರೈ ಮಾಡ್ತಿದ್ದೆ. ಇವಾಗ ಬ್ಯುಸಿ ಇರೋದ್ರಿಂದ ಆಗಿಲ್ಲ. ಬಟ್ ಸ್ವಲ್ಪ ಬೀಟ್ರೂಟ್ ಉಳ್ಕೊಂಡಿತ್ತು, ವೇಸ್ಟ್ ಮಾಡೋದು ಬೇಡ, ಅಟ್ಲೀಸ್ಟ್ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂಥೇಳಿ ಹಾಕೋತಾ ಇದ್ದೀನಿ. ಒನ್ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ನಾನು ಫೇಸ್ ಪ್ಯಾಕ್ಗೆ ಎತ್ಕೊಂಡಿದ್ದೆ. ರುಬ್ಬಿರುವಂಥ ಇನ್ನೂ ಸ್ವಲ್ಪ ಬೀಟ್ರೂಟ್ ಮಿಶ್ರಣ ಇತ್ತು. ಅದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 5-6 ಕಾಳು ಮೆಣಸನ್ನು ಹಾಕಿ ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಇದು ಡಿಟಾಕ್ಸ್ ಥರ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದನ್ನು ಐಸ್ ಕ್ಯೂಬ್ ಥರ ಮಾಡಿ ಇಟ್ಕೊಳ್ಳೋಣ. ಡೈಲಿ ಬೆಳಗ್ಗೆ ಒಂದೊಂದು ಕ್ಯೂಬ್ ಹಾಕೊಂಡು ನಾವು ಕುಡಿಬೋದು. ಇದಕ್ಕೆ 1 ಅಥವಾ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಐಸ್ ಕ್ಯೂಬ್ ಟ್ರೇ ಅಲ್ಲಿ ಹಾಕಿ ಇಟ್ಕೊಂಡ್ರೆ ಫರ್ಮೆಂಟೇಶನ್ ಆದ್ಮೇಲೆ ಐಸ್ ಕ್ಯೂಬ್ ನ ನಾವು ನಮ್ಗೆ ದಿನ ಡಿಟಾಕ್ಸ್ ರೀತಿಯಲ್ಲಿ ಬಳಸ್ಕೋಬಹುದು. ಸ್ಕಿನ್ಗೆ ತುಂಬಾನೇ ಒಳ್ಳೇದು ಈ ಜ್ಯೂಸು. ಈಗ ಇದು ಕೂಡ ರೆಡಿ ಆಯ್ತು. ಇವತ್ತಿನ ವ್ಲಾಗ್ಸ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿಲ್ಲ ಅಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.